ವೆಲ್ಕಮ್ ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಈಗ ಆಲ್ರೆಡಿ ರಾಸಾಯನಿಕದ ಕೊರತೆ ಹೆಚ್ಚಾಗ್ತಾ ಹೋಗ್ತಿದೆ. ಈಗಲೇ ಎಚ್ಚೆತ್ಕೋಬೇಕು ಯುವ ಜನತೆ. ಮತ್ತು ಯಾರ್ಯಾರು ಕೃಷಿಗೆ ಕಾಲಿಟ್ಟಿದ್ದೀರಾ, ಆರ್ಗ್ಯಾನಿಕ್ ಫಾರ್ಮಿಂಗು ಮುಂದಿನ ಒಂದು ಟ್ರೆಂಡ್ ಆಗಲಿದೆ. ಯಾಕೆಂದರೆ ಅನೇಕ ದೇಶಗಳು ಯುದ್ಧಗಳು ನಡೀತಿದೆ. ಆ ಯುದ್ಧದಿಂದ ಬರಬೇಕಾಗಿರೋದಂಥ ನಮ್ಮ ದೇಶಕ್ಕೆ ಬರಬೇಕಾಗಿರೋದಂಥ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಬೇರೆ ಬೇರೆ ಗೊಬ್ಬರಗಳಾಗಿ ಯಾವುದೇ ಇಂಪೋರ್ಟ್ ಮಾಡ್ಕೋತಾರಂಥ ಗೊಬ್ಬರಗಳಿಗೆ ತೊಂದರೆಗಳಾಗ್ತಿದೆ ಅಂತ ಕೇಳ್ಪಡ್ತಾ ಇದ್ದೀವಿ ನ್ಯೂಸ್ನಲ್ಲಿ. ಪ್ರಾಮಾಣಿಕವಾಗಿ ನಾವು ನೋಡಿಲ್ಲ, ಬಟ್ ನ್ಯೂಸ್ ಚಾನಲ್ಲಿ ನ್ಯೂಸ್ ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಾವು ಅಂದ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ದೃಷ್ಟಿಯಿಂದ ಈಗಲೇ ಎಚ್ಚೆತ್ಕೊಂಡು ಯುವ ಜನತೆ ಯಾರ್ಯಾರು ಕೃಷಿಗೆ ಇರ್ತಾಯಿದ್ದೀರಾ ಎಲ್ಲ ರಾಸಾಯನಿಕ ಬಳಕೆಯನ್ನು ಸ್ವಲ್ಪ ನೀವು ಹಂತವಾಗಿ ಕಮ್ಮಿ ಮಾಡ್ಕೊಂಬರ್ಬೇಕು. ಇಲ್ಲ ಅಂದರೆ ಮುಂದೊಂದು ದಿನ ನಾವು ದೊಡ್ಡವಾದಂಥ ಒಂದು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ಗೊಬ್ಬರದ್ದು ಒಂದು ಸವಾಲು ಅಂತ ಅಂದ್ಕೊಬಿಟ್ಟಿದ್ದೀರಾ. ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ನಾನು ತಿಳಿದಂಥ ಈ ಕೃಷಿಲಿ ಗೊಬ್ಬರದ ಅವಶ್ಯಕತೆ ಬೇಕಾಗಿಲ್ಲ. ನಾನೇನೋ ಬ್ಯಾಕ್ಗ್ರೌಂಡಲ್ಲಿ 1-2 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಹೇಳ್ತಾ ಇಲ್ಲ ಈ ಮಾತನ್ನ. ಕೆಲವು ಪುಡಾಡಿಗಳು ಏನಿದ್ದಾರೆ ಕೆಲವರು ಕೈಲಾಗದವರು ಮೈಲ್ ಪರ್ಚ್ಕೋತಾನ ಅಂತ ಹೇಳ್ತಾರಲ್ಲ, ಅವ್ರು ಇದ್ದಾರೆ. ಇವರೆಲ್ಲ ಹೆಂಗೆ ಅಂದರೆ ತಾವು ಮಾಡಲ್ಲ, ಮಾಡೋಕ್ಕೆ ಹೋಗೋರ್ನು ಮಾಡೋಕ್ಕೆ ಬಿಡೋಲ್ಲ. ಅದನ್ನು ಬ್ಯಾಡ್ ಕಮೆಂಟ್ಸ್ಗಳು ಹಾಕ್ಬಿಡೋದು. ಎಲ್ಲೋ ದುಡ್ಡಿಟ್ಟಿರ್ಬೋದು, ಬೇರೆ ಹೆಂಗೆ ಬೆಳೀತಾರೆ ಅಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಅವರಪ್ಪ ಇನ್ಯಾರು ಮುತ್ತಾತ ಅವರೆಲ್ಲ ಹುಡೋಕ್ಕಿಂತ ಮುಂಚೆನೇ ಈ ಕೃಷಿ ಹುಟ್ಟಿತ್ತು. ಇದನ್ನು ಗಮನ ಇಟ್ಕೊಳ್ಳಿ. ಅವತ್ತು ಯಾರೂ ತಗೊಬಂದು ಕಚ್ಚಡಗಳೆಲ್ಲ ತುಂಬ್ತಿರ್ಲಿಲ್ಲ, ತಿಳ್ಕೊಳ್ಳಿ ಇದನ್ನು. ಯಾವತ್ತೂ ಅಲ್ಲೇ ಹಸಿರಲೆ ಗೊಬ್ಬರಗಳನ್ನ ಬೆಳ್ಕೊತಿದ್ರು, ದ್ವಿದಳ ಧಾನ್ಯಗಳನ್ನ ಬೆಳ್ಕೊತಿದ್ರು, ಎತ್ತುಗಳ ಕೈಲಿ ಉಳಿಸ್ತಿದ್ರು, ನಾಟಿ ಹಸುಗಳ ಕೈಲಿ ಉಳಿಸ್ತಿದ್ರು. ಅಲ್ಲಿ ಬಿಡೋದಂಥ ಭೂಮಿ ಆಲ್ರೆಡಿ ಫಲವತ್ತತೆ ಆಗಿತ್ತು. ಸ್ವಲ್ಪ ಈಗ ಸುಭಾಷ್ ಪಾಳೇಕರ್ ಅದನ್ನೇ ಹೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಉಳಿಸ್ಬೇಕಾದ್ರೆ ಸಗಣಿ ಮತ್ತು ಗಂಧನ ಭೂಮಿಗೆ ಬೀಳ್ತಿತ್ತು. ಅಲ್ಲಿ ಕೋಟಿ ಸೂಕ್ಷ್ಮ ಜೀವಿಗಳು ಆ ಮಣ್ಣಿಗೆ ಸೇರ್ಕೊತಿತ್ತು. ಸೊ ಒಂದು ಅದ್ಭುತವಾದಂಥ ಕೃಷಿ ನಡೀತಿತ್ತು ಅವತ್ತು. ಇವತ್ತೆಲ್ಲ ಏನಾಗಿದೆ ಅಂತ ಪ್ರತಿ ಗದ್ದೆಲ್ಲೂ ಉಳ್ಬೇಕಾದ್ರೆ ಹಸು ನೋಡಿ ಅಬ್ಸರ್ವ್ ಮಾಡಿ ನೀವು ಉಳ್ಬೇಕಾದ್ರೆ, ಪ್ರತಿ ಒಂದೊಂದು ಗದ್ದೆ ಉಳ್ಬೇಕಾದ್ರೂ ಒಂದೊಂದು ಇಡಿ ತೊಪ್ಪೆ ಹಾಕುತ್ತೆ ಅದು. ಸೊ ಹಾಕ್ಬೇಕಾದ್ರೆ ಏನಾಗ್ತಿತ್ತು, ಪ್ರತಿ ಗದ್ದೆಗೂ ಸೂಕ್ಷ್ಮ ಜೀವಿಗಳು ಸೇರ್ಕೊತಿತ್ತು. ಇವತ್ತೇನಾಗಿದೆ, ಅದು ಎಲ್ಲ ರಾಸಾಯನಿಕ ಹಾಕಿ ಭಸ್ಮಾಸುರ ಅಂತ ಟ್ಯಾಕ್ಟ್ರುಗಳಲ್ಲಿ ಉಳಿಸಿ ನೀವು ಎಲ್ಲ ಕಂಪ್ಲೀಟು ಆ ಜಮೀನೆಲ್ಲ ಹಾಳು ಮಾಡಿ ಗುಂಡಾತ್ರ ಮಾಡಿಬಿಟ್ಟಿದ್ದೀರಾ. ಕಳೆ ಔಷಧಿ ರಪ್ಪ ಯಾವನೋ ಸೈನ್ಸ್ ಇಟ್ಕೊಂಡು ಹಿಡ್ದಿರೋದಂತೆ ಅದು. ಸೊ ಆ ಕಳೆ ಔಷಧಿ ಹೊಡೆದು ಕಂಪ್ಲೀಟು ಭೂಮಿನ ಬರಡು ಮಾಡಿ ಸರ್ವನಾಶ ಮಾಡಿ ಕೊನೆಗೆ ನೆಗೆದ್ಬಿದ್ದೋಗ ಈ ಮಾನವನು ನೆಗೆದ್ಬಿದ್ದೋಯ್ತಾನೆ. ಹಂಗೇ ಬೇಗ ತೊಲಗಿಬಿಡ್ಬೇಕು. ನನ್ನ ಒಂದು ಪ್ರೇರೇಪಣೆ ಏನಂದರೆ, ಬೇಗ ಈ ಭೂಮಿ ಕುಳ್ಗಟ್ಟಿ ಸರ್ವನಾಶ ಆಗ್ಬಿಡ್ಬೇಕು ಜನಗಳು. ಯಾಕೆಂದರೆ ಹುಚ್ಚು ಕೋಪ ಬರುತ್ತೆ. ನಾನೇನೋ ಸಾಚಾರ ನಾನು ಹೋಗ್ತೀನಿ, ನೀವೆಲ್ಲ ಹೋಗ್ಬೇಕಾದ್ರೆ ನಾನೇನು ಉಳ್ಕೊಳಕ್ಕಿಲ್ಲ, ಇಲ್ಲಿ ನಾವು ಹೋಗ್ಬೇಕಾಗುತ್ತೆ. ಇಷ್ಟು ನೀಟಾಗಿ ಸೃಷ್ಟಿಕರ್ತ ಎಲ್ಲನೂ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ದುರಾಸೆ ಇರಬೇಕು ಮನ್ಸಿಗೆ, ಅತಿ ಇರಬಾರ್ದು. ಹಣ ಮಾಡಬೇಕು ಅಂದ್ಬಿಟ್ಟು ಚಿಂದಂಥ ಮಣ್ಣನ್ನು ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ ಅಂತಾರೆ. ದೇವತೆಗಳು ವಾಸ ಇದ್ದಂಥ ಭೂಮಿ ಅಂತಾರೆ. ಎಲ್ಲ ದೇವರು ಮನುಷ್ಯ ಬದುಕಕ್ಕೆ ಎಲ್ಲ ವಾತಾವರಣನ ಸೃಷ್ಟಿ ಮಾಡಿಕೊಟ್ಟಿದ್ರು ಕೂಡ ಎಲ್ಲ ರೆಡಿ ಇತ್ತು ಮುಂಚೆನೇ. ಈಗೆಲ್ಲ ಯಾವನೋ ಏನೋ ಕೂತ್ಕೊಂಡು ಹೇಳ್ತಾನೆ, ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಹೇಳಿರೋದನ್ನ ತಗೊಬಂದ್ಬಿಟ್ಟು ಆ ರಾಸಾಯನಿಕಗಳು ಹೇಳಿರೋದು. ಅದರಲ್ಲೂ ನಮ್ಮ ರೈತರುಗಳು ಎಷ್ಟು ದಡ್ರು ಅಂದರೆ, ಔಷಧಿ ಅಂಗಡಿ ಎ ಸಿ ರೂಮಲ್ಲಿ ಕೂತಿರೋಂಥ ಹೋಗ್ಬಿಟ್ಟು ತಲೆ ಕೆರ್ಕೊಂಡು ಕೇಳ್ತಾನೆ, ಅಣ್ಣ ಇದಕ್ಕೆ ಯಾವ ಔಷಧಿ ಹೊಡಿಬೇಕಣ್ಣ ಅಂದ್ಬಿಟ್ಟು. ಅವನು ದುಡ್ಡು ಆಗಬೇಕು, ಕಾಸು ಆಗಬೇಕು ಅಂದ್ಬಿಟ್ಟು ಅವನು ಯಾವುದೋ ಒಂದು ತೆಗೆದುಕೊಡ್ತಾನೆ, ತಗೊಬಂದು ಬಿಡ್ತೀರಿ. ಆ ಔಷಧಿನ ನೀವೇ ಕುಡಿದ್ರೆ ನೀವೇ ಬದುಕಲ್ಲ ಅಂತಲೂ ಗೊತ್ತು, ಸತ್ತೋಗ್ತೀರಿ ಅನ್ನೋಂತ ಗೊತ್ತು. ಆ ಹುಳಗಳಿಗೆ ಹೊಡೆದ್ಬಿಟ್ರೆ ಸತ್ತೋಯ್ತವೆ ಅನ್ನೋ ಒಂದು ಇದರಿಂದ ತಗೊಬಂದು ಹೊಡಿತೀರ. ಅದರಿಂದ ಅದು ತಿಂದಂಥ ಮನುಷ್ಯರಿಗೆ ಹೊತ್ತು ಅರ್ಧ ವಯಸ್ಸಿಗೆ ಹೋಗ್ತಾರೆ. ಇದೆಲ್ಲ ಗೊತ್ತಿದ್ದು ದೊಡ್ಡ ಸಿಕ್ಕಾಮಣಿಗೊಳ್ತಾರ ಏನೋ ಮಾಡ್ಕೊಂಡು ಯುವ ಜನತೆಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇದನ್ನು ಮಾತಾಡೋರು ಇರೋಕ್ಕಿಲ್ಲ, ಇದನ್ನು ಹೇಳೋರು ಇರೋಕ್ಕಿಲ್ಲ. ಎಲ್ಲರ ಕೈಲೂ ಮೊಬೈಲ್ ಇದೆ. ಅದು ಇದು ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಇಂಥ ವಿಷಯಗಳು ಮಾತಾಡಿ ತಿಂತಾರೋದೆಲ್ಲ ವಿಷಾಗದ ಕಣ್ರಿ. 50 ವರ್ಷ ಬದುಕಿಕ್ಕಿಲ್ಲ, 40 ವರ್ಷ ಬದುಕಿಲ್ಲ ದಮಾರ ಅಂತೀರಿ. ಇರೋರಿಗೆಲ್ಲ ಸಾಪ ಹಾಕ್ತೀರಿ. ಆಮೇಲೆ ಆ ಸಾಪ ಹಾಕೋ ಬದಲು ಈಗಲೇ ಎಚ್ಚೆತ್ಕೊಂಡು ನಿಮ್ಮ ಹತ್ರ ಜಮೀನಿದ್ರೆ ಒಳ್ಳೆ ಕೆಲಸ ಮಾಡ್ಕೊಬನ್ನಿ. ತುಂಬ ಒಳ್ಳೆ ವಿಚಾರಗಳಿದೆ. ಈ ಕೃಷಿಲಿ ಒಂದು ಅದ್ಭುತವಾದಂಥ ನೆಮ್ಮದಿ ಇದೆ. ಆ ನೆಮ್ಮದಿನ ಹುಡಿಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಒಂದು ಹೇಳ್ತೀನಿ. ಆಮೇಲೆ ಎಣ್ಣೆತ್ತೋರ್ಗೂ ಅಷ್ಟೇ ಒಳ್ಳೆ ಈ ಬ್ಯಾಕ್ಗ್ರೌಂಡ್ ಇರಬೇಕು, ಒಳ್ಳೆ ಕಾರ್ ಇಟ್ಟಿರೋರು ಇರಬೇಕು, ಆಮೇಲೆ ಮನೆ 1-2 kg ಚಿನ್ನ ಇಟ್ಟಿರ್ಬೇಕು, 10 ಸೈಟ್ ಇರಬೇಕು ಅಂದ್ಬಿಟ್ಟು ಬರೀ ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅಂತೀರಿ. ನಿಜ ಹೇಳಿ, ನಿಮಗೂ ಒಬ್ಬರು ಮಕ್ಳಿರ್ತಾರೆ, ಅವ್ರಿಗೂ ಇದೇ ರೀತಿ ಹೆಣ್ಣೆತ್ತಿರೋರು ಕೇಳಿದ್ರೆ ನಿಮ್ಗೆ ಹೆಂಗಾಗಿರ್ಬೇಡ. ದಯವಿಟ್ಟು ಹೆಣ್ಣೆತ್ತಿರೋರು ಕೂಡ ರೈತರುಗಳಿಗೆ ಬೆಲೆ ಕೊಡೋದು ಕಲ್ತ್ಕೊಳ್ಳಿ, ರೈತರುಗಳಿಗೆ ಮದುವೆ ಮಾಡೋದು ಕಲೀರಿ. ಅವನೇ ಊಟ ಹಾಕಂಗೆ ಇನ್ಯಾ ಆಫೀಸರ್ಸ್ಗಳು ಅವನ್ನ ನೋಡ್ಕೊಳಕ್ಕಾಗಲ್ಲ. ಇದು ನಿಜ ಸತ್ಯ ಸಂಗತಿ. ಯಾಕೆಂದರೆ ನಿಜವಾದ ಪ್ರೀತಿ ತೋರಿಸೋಣ ಒಬ್ಬ ರೈತ. ಅಷ್ಟು ಚೆನ್ನಾಗಿ ಹೆಣ್ಮಕ್ಳುಗಳ್ನ ಆಗಲಿ ನಮ್ಮ ಭೂಮಿನೇ ಆಗಲಿ ಅಷ್ಟು ಮರ ಗಿಡಗಳನ್ನ ಪ್ರೀತಿಸೋನು ಮನೇಲಿ ಎಂತಿರು ಪ್ರೀತಿಸಲ್ವಾ. ಸೊ ಇದೆಲ್ಲ ಇರುತ್ತೆ. ದಯವಿಟ್ಟು ಈ ರಾಸಾಯನಿಕ ಬಳಸೋರು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನೀವು ಈಗಲೇ ಎಚ್ಚೆತ್ಕೊಂಡು
ಸ್ವಲ್ಪ ನೀವು ಭೂಮಿಗೆ ವಿಷ ಹಾಕೋದನ್ನ ಕಡಿಮೆ ಮಾಡ್ತಾ ಒಂದು 5 ಕುಂಟೆ 10 ಕುಂಟೆನ ನಮ್ಮ ಪಾಳ್ಯಕರ್ ಕೃಷಿ ಇರ್ಬೋದು, ನಾಟಿ ಹಸುಗಳು ಇಟ್ಕೊಂಡು ನಾಟಿ ಹಸುವಿನಲ್ಲಿ ಬರುವಂಥ ಸಗಣಿ ಮತ್ತು ಗಂಧವನ್ನ ಒಂದು ಜೀವಾಮೃತ ಅಂತ ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ. ನಾನು ಏನೋ 20 ಎಕರೆ ಮಾಲೀಕ ಅಲ್ಲ, ನನಗೂ ಇರೋದು 1 ಎಕರೆ. ಸೊ 1 ಎಕರೆನೇ ತೋಟ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು ಅದಕ್ಕೆ ಒಳ್ಳೆ ರೀತಿ ಅಕ್ಕಿ ಬೆಳೆದಿರೋದು ಭತ್ತ ಕೊಂಡ್ಕೊತಾ ಇದ್ದೀನಿ, ಗಾಣದಿಂದ ಎಣ್ಣೆಗಳು ಕೊಂಡ್ಕೊತೀನಿ, ಇದಕ್ಕೆಲ್ಲ ದುಡಿತೀನಿ. ದುಡಿದ್ಬಿಟ್ಟು ಒಳ್ಳೆ ಆರೋಗ್ಯಕ್ಕೋಸ್ಕರ ನಾನು ಹೊರಗಡೆಯಿಂದ ಕೊಂಡ್ಕೊಂಡು ತಿಂತಾ ಇದ್ದೀನಿ. ಮಂಡ್ಯದಿಂದ ಬೆಲ್ಲ ತರಿಸ್ತೀನಿ, ಸಾವಯವ ಕಬ್ಬು ಬೆಳೆದಿರೋಂಥವ್ರದ್ದು ಟೀಮ್ ಇದೆ, ಆ ಟೀಮಲ್ಲಿ ಜಾಯ್ನ್ ಆಗಿದ್ದೀನಿ. ಅಲ್ಲಿ ಸಾವಯವ ಕಬ್ಬು ಬೆಳೀತಾರೆ ಮತ್ತು ಬೆಲ್ಲಗಳನ್ನ ಕೊಡ್ತಾರೆ. ಅವ್ರಿಗೆ ಯಾರ್ಯಾರು ಬೇಕಾದ್ರೆ ನಂಬರ್ ಹೇಳಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಹೋಗಿ ಅವ್ರು ಚೆಕ್ ಮಾಡ್ಕೊಂಡ್ಬಂದು ತಗೋಬೋದು. ಬೇಕಾರೆ ರೈಟಲ್ಲಿ ಕಾಂಪ್ರಮೈಸ್ ಇಲ್ಲ, ರೈಟು ನಿಮಗೆ ಫೋನ್ ನಂಬರ್ ಕೊಡ್ತೀನಿ, ಅವರೇ ಹೇಳ್ತಾರೆ ತಗೊಳ್ಳಿ. ಯಾಕೆಂದರೆ ಆರೋಗ್ಯ ಮುಖ್ಯ. ಆಮೇಲೆ ದಿನನಿತ್ಯ ಉಪಯೋಗಿಸೋಂಥದ್ದನ್ನ ನಾವು ದಿನನಿತ್ಯ ಏನು ಉಪಯೋಗಿಸ್ತೀವಿ ಅದನ್ನು ದಯವಿಟ್ಟು ಹಿಂದೆ ಹೆಂಗೆ ಬದುಕ್ತಿದ್ರು ಆ ದೃಷ್ಟಿಲಿ ಹೋಗಲೇಬೇಕಾಗಿದೆ. ಹೋಗಲಿಲ್ಲ ಅಂದರೆ ನೀವೇನು ಮಾಡ್ತಾ ಇರ್ತೀರಿ ಅದನ್ನೇ ನಿಮ್ಮ ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ. ಕೊನೆಗೆ ಇದು ಎಲ್ಲಿಗೆ ಬಂದು ನಿಂತ್ಕೊಳುತ್ತೆ ಅಂದರೆ, ನೀವು ವಯಸ್ಸಾದ್ಮೇಲೆ ನಿಮ್ಮ ಮಕ್ಳಿಗೂ ಕಾಯಿಲೆಗಳು ಬಂದಿರುತ್ತೆ, ನಿಮ್ಮನ್ನು ನೋಡ್ಕೊಳ್ದಾನೆ ನಿಮ್ಮನ್ನು ತಗೊಂಡೋಗಿ ಬೀದಿಗೋ ಇಲ್ಲ ಅನಾಥಾಶ್ರಮಕ್ಕೋ ತೆಗೆದು ಎಸೆಯೋದ್ರಲ್ಲಿ ಡೌಟೇ ಇಲ್ಲ. ಇದಂತೂ ಪಕ್ಕ. ಯಾಕೆಂದರೆ ನನಗೆ ತುಂಬ ಫೋನ್ಗಳು ಬರ್ತಾ ಇರ್ತದೆ. ಫೋನ್ಗಳು ಮಾಡೋರು ಎಂಥವ್ರಂದರೆ 60 ವರ್ಷದವರು 70 ವರ್ಷದವ್ರು ಫೋನ್ ಮಾಡ್ತಾವ್ರೆ. ಯಾಕಂದರೆ ಅವ್ರ ಮಕ್ಕಳೆಲ್ಲ 3 ಜನ ಮಕ್ಕಳು ಎಲ್ಲ ದೊಡ್ಡ ಇದರಲ್ಲಿ ಇರ್ತಾರೆ. ದೊಡ್ಡದ್ರಲ್ಲಿ ಅವ್ರ ಕಣಪ್ಪ ನಮಗೆಲ್ಲ ಈ ಕೃಷಿ ಮಾಡೋಕ್ಕೆ ಇಷ್ಟ, ಮಕ್ಳಿಗೆ ಮೇಲೆ ಆಸಕ್ತಿ ಇಲ್ಲ, ಎಲ್ಲ ಹೊರಗಡೆ ಅವರು ಫಾರಿಂಗಲ್ಲವರು ಅಲ್ಲವರು ಇಲ್ಲವರು ಅಂತಾರೆ. ದುಡ್ಡು ಐತೆ ಬಟ್ ಮಾಡೋರಿಲ್ಲ ಅಂತಾರೆ. ಇಂಥವ್ರು ತುಂಬ ಜನ ಕಾಲ್ ಮಾಡ್ತಾರೆ. ಪಾಪ ಅವ್ರಿಗೆ ಆಸಕ್ತಿ ಇದೆ, ಅವ್ರಿಗೆ ಶಕ್ತಿ ಇಲ್ಲ ಮಾಡೋಕ್ಕೆ, ಹಸು ಸಾಕೋಕ್ಕೆ ಶಕ್ತಿ ಇಲ್ಲ. ಇಷ್ಟು ಹೆಂಗಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು, ನೀವು ಶಕ್ತಿಯಾಗಿದ್ದಾಗಲೇ ಭೂಮಿನ ಕನ್ವರ್ಟ್ ಮಾಡಿ. ಈ ಭೂಮಿನ ಕನ್ವರ್ಟ್ ಮಾಡಿದ್ರೆ ನೀವು ಕೂತ್ಕೊಂಡು ಒಂದು 60 ವರ್ಷ ಆದಮೇಲೆ ನಿಮಗೆ ಯಾವುದೇ ರೀತಿ ಗೊಬ್ಬರಗಳೇ ಆಗಲಿ, ಉಳುಮೆ ಆಗಲಿ, ಕೊಟ್ಟಿಗೆ ರಾಸಾಯನಿಕಗಳಿಗೆ ಬಳಸ್ತಾನೆ ನಿಮ್ಮನ್ನ ಸಾಕುವ ಒಂದು ಶಕ್ತಿ ನಿಮ್ಮ ಭೂಮಿ ತಾಯಿಗಿರುತ್ತೆ. ಅದು ಖಂಡಿತ ನಿಮ್ಮನ್ನ ಸಾಕ್ತಾ ಹೋಗುತ್ತೆ. ಯಾಕಂದರೆ ಇದನ್ನು ನಾನು ಕಂಪ್ಲೀಟ್ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಕುಳ್ಳೆಗೋಡು ತೋಟದಲ್ಲೆಲ್ಲ ಹೋದಾಗೆಲ್ಲ ನಿಮಗೆ ಹೇಳಿದೆ, ಅವ್ರ ಬಾಯಲ್ಲೇ ಮಾತಾಡ್ಸಿದ್ದೀನಿ. ಅವ್ರಿಗೆ 84 ವರ್ಷ ಆದಾಗ ಅವ್ರಿಗೆ ವಾರ್ಷಿಕವಾಗಿ ಆದಾಯ 20 ಲಕ್ಷ ರೂಪಾಯಿ ಬರ್ತಿತ್ತು. ಅವರೇ ಹೇಳಿದಾರೆ ಕೇಳಿ. 20 ಲಕ್ಷ ರೂಪಾಯಿ ಅವರು ಸ್ಟಾರ್ಟ್ ಮಾಡಿರೋದು ಅವ್ರು ಹುದ್ದೆಯಲ್ಲಿ ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ರು. ಪುಕೋಕೋ ಕೃಷಿ, ಪ್ರಾರಂಭಿಕವಾಗಿ ಪುಕೋಕೋ ಕೃಷಿನ ಮಾಡಿಕೊಂಡು ಕಾಳು ಬೆಳೆಗಳಿಗೆ ಮಾಡ್ಕೊಬರ್ತಿದ್ರು. ಹಂತವಾಗಿ ಸುಭಾಷ್ ಪಾಳೇಕರ್ ಅಳವಡಿಸಿ ಒಂದು ನಾಟಿ ಹಸು ತಂದು ಜೀವಾಮೃತ ಕೊಡ್ಕೊಬಂದು ಕೊನೆಗೆ ಅವರು ಒಂದು ಅದ್ಭುತವಾದ ಆದಾಯನ ಅವರು ಈ ರಿಟೈರ್ಡ್ ಟೈಮಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ಅವ್ರು ಹೇಳಿದ್ರು, ನಾನು ವರ್ಷಕ್ಕೆ 6 ತಿಂಗಳಿಗೋ 7 ತಿಂಗಳಿಗೋ ಒಂದ್ಸಲಿ ಜೀವಾಮೃತ ಸುಮ್ಮನೆ ಎರ್ಚಿಸ್ಬಿಡ್ತೀನಿ ಅಷ್ಟೇ ಲೇಬರ್ ಕೈಲಿ. ಅದು ಬಿಟ್ರೆ ಇನ್ನು ಮಾಡಲ್ಲಪ್ಪ ಏನು ಜಾಸ್ತಿ. ಯಾಕಂದರೆ ಕೊಡಬೇಕಾದ್ರೆ ತುಂಬ ಜೀವಾಮೃತನ ಕೊಟ್ಟು ನಾನು ಭೂಮಿನ ಒಂದು ಕನ್ವರ್ಟ್ ಮಾಡಿದ್ದೀನಿ. ಸೂಕ್ಷ್ಮ ಜೀವಿಗಳ ಭಂಡಾರ ನಮ್ಮ ರೆಡಿ ಮಾಡ್ಕೊಂಡಿದ್ದೀವಿ ಭೂಮಿಲಿ ಅಂತ ಹೇಳಿದ ನೋಡಿ ಆಶ್ಚರ್ಯ ಆಯಿತು. ಅದೇ ರೀತಿ ನಾವು ಈಗ ನನಗೆ ಶಕ್ತಿ ಇದ್ದಾಗಲೇ ಈಗ ಚೆನ್ನಾಗಿದ್ದೀನಿ. ಹಸುಗಳನ್ನ ಸಾಕೊಂಡು, ನಾಟಿ ಹಸುಗಳನ್ನ ನೀವು ನಾನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾಟಿ ಹಸುಗಳು ಸಾಕೊಂಡು. ಸೊ ಜೀವಾಮೃತನ ಕಡ್ಡಾಯವಾಗಿ ಹೇಳ್ತೀನಿ ಕೇಳ್ರಿ. ಯಾವನೇನಾರು ಅನ್ಕೊಳ್ಳಿ, ಸುಭಾಷ್ ಪಾಳೇಕರ್ ಹೇಳಿರೋದು ಎಕರೆಗೆ 200 ಲೀಟ್ರು, ನಾನು ಕೊಡೋದು 1200 ಲೀಟ್ರು. ಯಾಕೆ ಅಂದರೆ ಅವ್ರು ಹೇಳಿರೋದು ಪ್ರಾರಂಭಿಕವಾಗಿ ಹಾನಿಯಾಗಿರುವಂಥ ಜಮೀನುಗಳಿಗೆ ಪ್ರಾರಂಭಿಕವಾಗಿ ನೀವು ಒಂದು 2-3 ವರ್ಷ ಒಳ್ಳೆ ಚೆನ್ನಾಗಿ ಜೀವಾಮೃತವನ್ನು ಕೊಟ್ಟರೆ ಹಂತವಾಗಿ ಕಮ್ಮಿ ಮಾಡ್ಕೊಂಬರೋದು. ಸೊ ಈಗ ನಾವು ಚೆನ್ನಾಗಿ ಜೀವಾಮೃತನ ಕೊಟ್ಟು ಹಸಿರೆಲೆ ಗೊಬ್ಬರಗಳನ್ನ ಮಾಡಿ ನೋಡ್ತಾ ಇರ್ಬೋದು. ನಮ್ಮ ತೋಟದಲ್ಲಿ ಹೆಂಗೆ ಬೆಳೆದಿದೆ ಸೊಪ್ಪು, ಉಳ್ಳಿ ಸೊಪ್ಪಿದೆ, ಸಣಬಿ ಇದೆ, ಡಯಾಂಚ ಇದೆ, ವೆಲ್ವೆಂಟ್ ಇದೆ, ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬ್ರಷ್ ಕಟ್ಟರ್ ಹೊಡೆದ್ಬಿಟ್ಟು ಇದನ್ನು ಜೀವಾಮೃತ ಹೊಡೆದ್ಬಿಟ್ರೆ ಮೇಲೆ ಒಳ್ಳೆ ಎರೆಹುಳಗಳು ಬಂದು ಚೆನ್ನಾಗಿ ತಿಂದು ಇಕ್ಕೆ ಹಾಕಿ ಮರಗಳು ಆರೋಗ್ಯಕರವಾಗಿ ಇಳುವರಿ ಬಿಡ್ತೈತೆ. ಇವತ್ತು 90 ಮರಕ್ಕೆ 12ರಿಂದ 13 ಕ್ವಿಂಟಲ್ ಅಡಿಕೆ ಕೆಡಗಿದ್ದೀನಿ. ಅದು ಸಕ್ಸಸ್ ಆದಮೇಲೆ 1 ಎಕರೆನ ಅಳವಡಿಸ್ಕೊಂಡಿದ್ದೀನಿ. ಇದೆಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ಇದು ಸತ್ಯ. ಈ ಸತ್ಯನ ಹೇಳ್ಬೇಕಾದ್ರೂ ಗುಂಡಿಗೆ ಬೇಕು. ಆ ಸತ್ಯನ ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಮಾಹಿತಿ ಬೇಕಾದರೂ ನನ್ನ ನಂಬರ್ ಇರ್ತದೆ, ನನ್ನ ನಂಬರ್ ಕಾಲ್ ಮಾಡಿ. ಮಾಡೋಕ್ಕಾಗಿಲ್ಲ ಅನ್ನೋರು ದಯವಿಟ್ಟು ಸೈಡ್ಗೆ ಹೋಗಿ, ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ. ಮಾಡಬೇಕಾಗಿರೋರು, ಆಸಕ್ತಿ ಇರೋರು ನನ್ನ ನಂಬರ್ ಕಾಲ್ ಮಾಡಿ. ಯಾವ ರೀತಿ ಮಾಹಿತಿ ಬೇಕು ನಾನು ಕೊಡ್ತೀನಿ. ಬುದ್ಧರಾಗಿ ಹಾಳಾಗಬೇಡಿ. ಯಾಕಂದರೆ ಯಾವನ್ನು ಅವಲಂಬಿತವಾಗಿ ಕೃಷಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಅದು ಯಾವತ್ತಿದ್ರೂ ಹಾನಿನೇ ನಿಮಗೆ. ಯಾಕಂದರೆ ಈ ಜೀವಾಮೃತದಲ್ಲಿ ಸುಮ್ಮನೆ ಮಾಡ್ತಲ್ಲ ನಾವು. ಇದೆಲ್ಲ 1000 ಲೀಟ್ರದ್ದು 600 ಲೀಟ್ರ್ ಕೆಪಾಸಿಟಿ ಇದು. 2 ಬಾರಿ ಇದನ್ನೇ ಒಂದ್ಸಲಿ ಮಾಡಿದ್ನ 2 ಬಾರಿ ಮಾಡ್ಕೊಳ್ತೀನಿ. 1200 ಲೀಟ್ರು 600 ಲೀಟ್ರು 15 ದಿನಕ್ಕೆ ಕೊಡ್ಕೊಂಬರ್ತೀನಿ. ಇದು ತುಂಬ ಸುಲಭವಾದ ವಿಧಾನ. ನೀವು ಏನು ಅನ್ಕೊಬಿಟ್ಟಿದ್ದೀರಾ, ಹೊಸ ಸಾಕಾರ ಯಾರು, ಜೀವಾಮೃತ ಕೊಡೋರು ಯಾರು, ಇದೆಲ್ಲ ಮಾಡೋರು ಯಾರು ರೀ ಅಂದ್ಬಿಟ್ಟು ಹೋಗ್ಬಿಟ್ಟು ರೆಡಿಮೇಡ್ಗಳ ಸೋಂಬೇರಿಗಳಾಗ್ಬಿಟ್ಟಿದ್ದೀರಿ ಎಲ್ಲರೂ. ಯಾಕಂದರೆ ನಿಮಗೆಲ್ಲ ರೆಡಿಮೇಡ್ ಫುಡ್ಗಳು ಬೇಕು. ಅಲ್ಲಿ ಯಾವನೋ ಮಾಡಿರ್ತಾನಲ್ಲ, ಎಲ್ಲೋ ಕೂತ್ಕೊಂಡು ಎಲ್ಲ ಮಾಡಿ ಗೊಂಡೆಗೆ ತೆಗ್ದು ತಿಕ್ಬಿಟ್ಟು ಬೈಗಿಗೆಲ್ಲ ಹಾಕ್ಬಿಟ್ಟು ಸೀಟ್ಬಿಟ್ಟು ಮಾಡಿರ್ತಾನಲ್ಲ, ಅದು ನಿಮಗೆ ತುಂಬ ಇಷ್ಟ. ಪ್ಯಾಕೆಟಲ್ಲಿ ಮಾಡಿರ್ತಾರಲ್ಲ ಅದು ತಿನ್ನೋದಂದರೆ ಎಲ್ಲ ನೋಡ್ತೀನಿ. ನಿಜವಾಗ್ಲೂ ಬರೀ ತಿನ್ನೋದನ್ನೇ ತೋರಿಸ್ತಾ ಇರ್ತೀರ ಒಟ್ಟು ಯೂಟ್ಯೂಬ್ಗಳಲ್ಲಿ ಕೆಲವ್ರು. ಅವರೇ ಪುಣ್ಯಾತ್ಮರ, ನಿಮಗೆ ಕೈಯ ಎತ್ತಿ ಮುಗಿಬೇಕು. ದಯವಿಟ್ಟು
ತಿನ್ನೋದು ಏನು ತಿಂತಾಯಿದ್ರಿ ಅನ್ನೋದು ಜನಕ್ಕೆ ಮೆಸೇಜ್ ಕೊಡಿ. ಅದು ಇದ್ದಿದ್ರೆ ಅದೆಲ್ಲ ಮಾಡ್ಬಿಟ್ಟು ತಿನ್ಬಿಟ್ಟು ಎಲ್ಲ ಏನಾಗ್ತಾಯಿದ್ರಿ ಅಂತ ಗೊತ್ತಿದ್ರು ಜನನ ಯೂಸ್ಗೋಸ್ಕರ ಇದಕ್ಕೋಸ್ಕರ ದಿಕ್ಕು ತಪ್ಪಿಸ್ಬೇಡಿ. ಸತ್ಯನ ಮಾತಾಡಿ. ರೈತ ಏನು ಮಾಡ್ತಾ ಇದ್ದಾನೆ, ರೈತನ ವಿಷಯಗಳು ಏನು, ರೈತ ಆಹಾರ ಎಂತ ತಿಂತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಅವ್ನ ಪ್ರಾಬ್ಲಮ್ ಏನು ಅನ್ನೋದು ಯಾರೂ ಕೇಳೋರಿಲ್ಲ. ಇವತ್ತು ಎಚ್ಚೆತ್ಕೊಂಡು ಈಗಲೇ ಹುಷಾರಾಗೆ ಜನಸಾಮಾನ್ಯರಿಗೂ ಇವತ್ತು ಚಿಕ್ಕ ಚಿಕ್ಕ ಮಕ್ಳುಗಳಿಗೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾಯಿದೆ. ಏನಂತ ಅಂದ್ಕೊಂಡಿದ್ರು ಏನು ಅನ್ನೋದು, ಇಷ್ಟೊಂದು ಲೆಗ್ಗಿಜೆನ್ಸಿ, ಇಷ್ಟೊಂದು ಸೋಂಬೇರಿತನ. ನಾನು ದೇವರಾಣೆ ಹೇಳ್ತೀನಿ, ನನಗಿಷ್ಟು ನಾನು ಈ ಕೃಷಿಗೆ ಇಳಿದ ಮೇಲೆ ಗೊತ್ತಾಯಿತು ಜನ ಇಷ್ಟೊಂದು ಸೋಂಬೇರಿಗಳವ್ರೆ ಅಂದರೆ. ಇದು ಯಪ್ಪ ಭಯಂಕರ ಭಯ ಆಗುತ್ತೆ ಮುಂದೆ ಹೆಂಗೆ ಲೈಫು ಅಂತ. ಅಷ್ಟು ಸೋಂಬೇರಿಗಳಾಗಿದ್ದೀರಾ. ಮನೆ ಮುಂದಕ್ಕೆ ಪ್ಯಾಕೆಟ್ ಹಾಲು ಬರುತ್ತೆ, ಪ್ಯಾಕೆಟ್ ಹಾಲು ಕುಡಿತಾ ಇದ್ದೀರಾ. ಆ ಪ್ಯಾಕೆಟ್ ಹಾಲಲ್ಲಿ ವಿಷ ಇದೆ, ಅದರಲ್ಲಿ ತೊಂದರೆಗಳೇ ಜಾಸ್ತಿ ಅಂತ ಗೊತ್ತಿದ್ರು ಪ್ಯಾಕೆಟ್ ಹಾಲು ಕುಡಿತೀರಾ. ನಾನು ಕಂಪ್ನಿ ಹೆಸರು ಹೇಳಲ್ಲ, ಯಾಕಂದರೆ ಎಲ್ಲರೂ ಏನು ಮಾಡ್ತಾಯಿದ್ರಿ, ಆ ಕಂಪ್ನಿ ತೊಗೋತಾ ಇದ್ರಿ ಅಂತ ಎಲ್ಲರಿಗೂ ಗೊತ್ತು. ಅದೆಲ್ಲ ಗೊತ್ತು ಜನಕ್ಕೆ, ಆದರೂ ಸುಮ್ಮನೆ ಕುಡಿಯ. ಅದು ಪ್ರಾಬ್ಲಮ್ ಏನಾಗ್ತದೆ, ಏನು ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಿ ಅನ್ನೋದೇ ಗೊತ್ತಾಗ್ತಲ್ಲ. ನೀವೆಲ್ಲ ಹುಷಾರಾಗಿ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು ತಪ್ಪಿದ್ರೆ ತಪ್ಪು ಅಂತೇಳಿ. ಯಾಕಂದರೆ ನಾನು ಸುಮ್ಮನೆ ಇವೆಲ್ಲ ಹೇಳ್ತಲ್ಲ, ಇವೆಲ್ಲ ಪ್ರಾರಂಭಿಕವಾಗಿ ನಾನು ಮಾಡಿದ್ದೀನಿ. ಫಸ್ಟ್ ನಾನು ಈ ಕೃಷಿಗೆ ಇಳಿಯೋಕ್ಕಿಂತ ಮುಂಚೆ ಎಲ್ಲ ಅನುಭವಿಸಿ 2 ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಕಣ್ರಿ ವಯಸ್ಸಿಗೆ. ಪ್ರಾಬ್ಲಮ್ಗಳಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಾಳು ಮಾಡ್ಕೊಬೇಡಿ. ನಾನು ಯಾಕೆ ಮಾಡಿದೆ ಅಂದರೆ, ನಾನು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಆ ಮಕ್ಳುಗಳು ನನ್ನಂಗೆ ಆಗೋದು ಬೇಡ. ಮಕ್ಳುಗಳಿಗೆ ಒಳ್ಳೆ ಫುಡ್ ಕೊಡೋಣ ಪಾಪ. ಅವಕ್ಕೇನು ಗೊತ್ತಿಲ್ಲ, ನಾನು ವಿಷ ಏನು ಮಾಡಿಕೊಟ್ರು ಸುಮ್ಮನೆ ತಿಂತಾವೆ ಪಾಪ. ಅದರಲ್ಲಿ ಏನಾಗ್ತಿದೆ, ಈ ಯುವಜನತೆ ಅದರಿಂದ ಇಲ್ದವು. ಈಗ ಹೊರಗಡೆ ಇರೋರಿಗೆ ನಾವು ಯಾರು ಕೊಡಬೇಕು, ನೀವುಗಳೇ ರೈತರುಗಳೇ ಕೊಡಬೇಕಾಗಿರೋದು. ಸೊ ಅವ್ರಿಗೆ ಒಳ್ಳೆ ಬೆಲೆ ಕೊಟ್ಟು ತಗೊಳ್ಳಿ, ಚೌಕಾಸಿ ಮಾಡೋಕೆ ಹೋಗಬೇಡಿ. ಅವ್ನು 50 ರೂಪಾಯಿ ಹೇಳ್ದ ಅಂದ್ಬಿಟ್ಟು ಬಾಯಿ ಪಡ್ಕೊಳ್ಳೋದಲ್ಲ. 50 ರೂಪಾಯಿ ಹೇಳ್ತಾನೆ, ಅದೇ ಡಾಕ್ಟ್ರಿಗೆ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ 1.5 ಲಕ್ಷ 2 ಲಕ್ಷ 3 ಲಕ್ಷ ಕಟ್ಟಿ ಅಂದರೆ ಸುಮ್ಮನೆ ಬಿಲ್ಗೆ ಹೋಗಿ ಕಟ್ಟಿಟ್ಟು ಬರ್ತೀರಾ. ಪ್ರಾಣ ಮುಖ್ಯ ನಿಮಗೆ. ಆ ಪ್ರಾಣಕ್ಕೆ ಮಾರಾಣಿಕ ಕಾಯಿಲೆಗಳು ಬರ್ತಾರೋದು ಈ ತಿಂತಾರ ಫುಡ್ಡಿಂದ ಅಂತ ಗೊತ್ತಿದ್ರು ಚೌಕಾಸಿ ಮಾಡಿಬಿಟ್ಟು ಫುಡ್ಗಳನ್ನ ತಗೋತೀರಾ. ಅದೇ ನೀವು ಮಾಲ್ಗೆ ಹೋದ್ರೆ ಅಲ್ಲಿ ಇಲ್ಲಿ ಹೋದ್ರೆ ಏನೂ ಇಲ್ಲ, MRP ನೋಡ್ದೇ MRP ನೋಡ್ಬಿಟ್ಟು ಸುಮ್ಮನೆ ಹಾಕೊಡ್ಬತ್ತೀರಾ. ಒಬ್ಬ ರೈತನ ಹತ್ರ ತರಕಾರಿನೇ ಆಗಲಿ ಏನೇ ಕೊಂಡ್ಬೇಕಾದ್ರೂ ಚೌಕಾಸಿ ಮಾಡಬೇಡಿ, ತಗೊಳ್ಳಿ. ಒಳ್ಳೆ ಆರೋಗ್ಯಕ್ಕೆ ಖರ್ಚು ಮಾಡಿ ದುಡ್ಡನ್ನ, ಏನೆಲ್ಲದಕ್ಕೂ ಖರ್ಚು ಮಾಡೋದಲ್ಲ. ಸಂಪಾದನೆ ಮಾಡಿರೋ ದುಡ್ಡನ್ನ ಆರೋಗ್ಯಕ್ಕೆ ನೀವು ಖರ್ಚು ಮಾಡಬೇಕು. ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ಹಿಂದೆ ಎಲ್ಲ ಬೇಕಾಗಿರಲಿಲ್ಲ, ದುಡ್ಡು ಉಳಿತಿತ್ತು. ಇವತ್ತು ಕುಳ್ಗೆಟ್ಟೋಗಿರೋಂಥ ಆಹಾರಗಳ ತಿಂದು ನಾವು ಬಾಡಿಯೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ನಿಮಗೆ ಸ್ವಲ್ಪ ಕೋಪವಾಗಿದ್ದರೂ ನನ್ನ ಉದ್ದೇಶ ಇಷ್ಟೇ. ಜನತೆಗೆ ಒಳ್ಳೆ ಆಹಾರ ದೊರಕಬೇಕು, ರೈತರುಗಳು ಸಬಲೀಕರಣ ಆಗಬೇಕು, ಚಿಕ್ಕ ರೈತನು ಕೂಡ ಎಚ್ಚೆತ್ಕೋಬೇಕು. ನಾಟಿ ಹಸುಗಳು ಮತ್ತೆ ಮರುಬಳಕೆ ಆಗಬೇಕು. ಯಾಕಂದರೆ ನಾಟಿ ಹಸುಗಳು ಇವತ್ತು ಪ್ರತಿ 5 ಹೆಜ್ಜೆ 6 ಹೆಜ್ಜೆಗೆ ಒಂದು 5 ಮೀಟ್ರ್ 10 ಮೀಟ್ರ್ 20 ಮೀಟ್ರು 40 ಮೀಟ್ರಿಗೆ ಒಂದು ಹಸು ಸಿಗ್ತಿದ್ದು. ಇವತ್ತು ಅರ್ಧ ಕಿಲೋಮೀಟ್ರ್ 20-15 ಕಿಲೋಮೀಟ್ರ್ ಹೋದ್ರೂ ಒಂದು ಹಸು ಸಿಗ್ತಲ್ಲ ನಾಟಿ ಹಸು. ಹಂಗೆ ಮಾಡ್ಕೊಂಡಿಸಿದ್ದೀರಾ. ಯಾವನೋ ಅದು ಎಲ್ಲಿ ತಯಾರು ಮಾಡೋದು, ಬೋಳಿ ಮಗ ಅದು ಯಾಕೆ ತಯಾರು ಮಾಡೋದೋ ಗೊತ್ತಿಲ್ಲ, ಅದು ತಂದ್ಬಿಟ್ಟು ಜನನ ಹಾಕ್ಬಿಟ್ಟಿದ್ದೀರಾ. ಅವನಿಗೆ ಅವ್ರ ಮನೆಯವ್ರಿಗೆ 50 ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಎಜುಕೇಷನ್ನು ಅದು ಎಲ್ಲ ನೋಡ್ರಿ. ಏನೇ ಮಾಡಿಸಿದ್ರು ಕೊನೆಗೆ ಇಲ್ಲೇ ಬಂದು ಬೀಳ್ತಾರೆ. ಎಜುಕೇಷನ್ ಮಾಡಿರೋರೇ ಇವತ್ತು ಎಷ್ಟೋ ಕಾಲ್ ಮಾಡ್ತಾರೆ, ಸರ್ ಅದೇನು ಮಾಡಬೇಕು, ಅದೇನು ಮಾಡಬೇಕು, ಹಿಂಗೆ ಮಾಡಬೇಕು. ಯಾಕಂದರೆ ಸತ್ಯ ಇರೋದನ್ನ ಹೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಮಗೆ ಬಿಟ್ಟಿದ್ದು ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು, ನಾವು ಯಾರಿಗೂ ಅವಲಂಬಿತವಾಗಿ ಬದುಕಬಾರ್ದು ಅನ್ನೋದಾದರೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಳ್ಳಿ. ಒಂದು ನಾಟಿ ಹಸು ಸಾಕಿ, ಅದಕ್ಕೆ ಬೇಕಾಗಿರೋಂಥ ಪ್ಲಾಟ್ಫಾರ್ಮ್ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ, 100% ಒಳ್ಳೇದಾಗ್ತದೆ. ಯಾವುದೇ ರೀತಿ ಡೌಟ್ ಬೇಡ ಅದರಲ್ಲಿ. ನಿಮ್ಗೆ ಏನೇ ಡೌಟ್ ಇರೋ ನಂಗೆ ಕಾಲ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.